ವಿಶ್ವೇಶ ಪರಿವರ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತಶ್ಚತಮೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿವಿಭೃಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದತಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಭೂಯೋಭಿಪಡಬುದ್ಧಿವಿಪಡ್ದಿಯಾಂ ಹೋರಾಪಲಜ್ಞಪ್ತೆ ಶಬ್ದನ್ಯಾಯಸಮನ್ವಿತೇಷು ಬಹುಶಃ ಶಾಸ್ತ್ರೇಷು ದೃಷ್ಟೇಷ್ವಪಿ ಹೋರಾತಂತ್ರಮಹಾರಣವಪ್ರತರಣೆ ಭಗ್ನೋದ್ಯಮಾನಾಮಹಂ ಸ್ವಲ್ಪಂ ವೃತ್ತವಿಚಿತ್ರಮರ್ಥಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೆ ಹೋರೇತ್ಯಹೋರಾತ್ರವಿಕಲ್ಪಮೇಕೆ ವಾಂಛನ್ತಿ ಪೂರ್ವಾಪರವರ್ಣಲೋಪಾತ್ ಕರ್ಮಾರ್ಜಿತಂ ಪೂರ್ವಭವೆ ಸದಾದಿಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ ಕಾಲಾಂಗಾನಿ ವರಾಂಗಮಾನನಮರೋ ಹೃತ್ಕ್ರೋಡವಾಸೋ ಭೃತೋ ತಸ್ತಿರ್ವ್ಯಂಜನಮ ಮೂರು ಜಾನಯುಗಲೇ ಜಂಘೇ ತತೋಂಘ್ರಿದ್ವಯಂ ಮೇಷಾಶ್ವಿ ಪ್ರಥಮ ನವರ್ಕ್ಷಚರಣ ಚಕ್ರಸ್ಥಿತಾರಾಶಯೋ ರಾಶಿ ಕ್ಷೇತ್ರ ಗ್ರಹರ್ಕ್ಷಭಾನಿ ಭವನಂಚೈಕಾರ್ಥ ಸಂಪ್ರತ್ಯಯೇ ಮತ್ಸ್ಯೌ ಘಟೀಂದ್ರ ಮಿಥುನಂ ಸಗದಂ ಸವೀಣಂ ಚಾಪಿ ನರೋಶ್ಮ ಜಗನೋ ಮಕರೋ ಮೃಗಾಸ್ಯ ತೌಲೀಸ ಸಸ್ಯ ದಹನ ಪ್ಲವಗ ಚ ಕನ್ಯಾ ಶೇಷಾ ಸ್ವನಾಮ ಸದೃಶಾ ಸ್ವಚರಾಶ್ಚ ಸರ್ವೇ. ಸರಿ, ಈ ಪಾಠದಲ್ಲಿ ನಾವು ಮೊನ್ನೆ ಇದ್ದೇವೆ. ಮತ್ಸ್ಯವು ಒಂದಷ್ಟು ರಾಶಿಗಳ ಸ್ವರೂಪಗಳನ್ನೆಲ್ಲ ಆಚಾರ್ಯರು ಹೇಳಿದ್ದಾರೆ. ಇದರಲ್ಲಿ ತುಂಬಾ ವಿಷಯಗಳು ನಾವು ಒಂದು ಶ್ಲೋಕದಲ್ಲಿ ಅಂದ್ರೆ ಸ್ವಲ್ಪಂ ವೃತ್ತ ವಿಚಿತ್ರಂ ಅರ್ಥಬಹುಲಂ ಶಾಸ್ತ್ರಪ್ಲವಂ ಪ್ರಾರಭೆ ಅಂತೇಳಿ ವರಾಹಮೀರಾಚಾರ್ಯರು ಹೇಳಿದ್ದು. ಅಂದ್ರೆ ಅಕ್ಷರಗಳು ಸ್ವಲ್ಪ, ಈ ಶಾಸ್ತ್ರದಲ್ಲಿ ಸ್ವಲ್ಪವೇ ಅಕ್ಷರವನ್ನ ಬಳಸಿಕೊಂಡು ತುಂಬಾ ಅರ್ಥವುಳ್ಳಂತಹ ಶಾಸ್ತ್ರವನ್ನು ನಾನು ಪ್ರಾರಂಭ ಮಾಡಿದ್ದೇನೆ ಅಂತೇಳಿ ಆದಿಯಲ್ಲಿ ಹೇಳ್ತಾರೆ. ಅದರಿಂದಾಗಿ ಒಂದು ಸ್ವಲ್ಪ ಅರ್ಥ ಅಲ್ಲ, ನಮಗೆ ಪದ ಪದಕ್ಕೆ ಮಾತ್ರ ಅರ್ಥ ಅಲ್ಲ, ತುಂಬಾ ಅರ್ಥಗಳು ಉಳ್ಳಂತಹ ಶ್ಲೋಕಗಳಾಗಿರ್ತದೆ ಇದೆಲ್ಲ. ಇಲ್ಲಿ ನಮಗೆ ಅವರು ಹೇಳ್ಬೋದಿತ್ತು ಮೇಷ, ಅಥವಾ ನಮಗೆ ಈಗ ಮೇಷ ಆದ್ಮೇಲೆ ಮೇಷದಿಂದ ಪ್ರಾರಂಭ ಅಲ್ವಾ ರಾಶಿ ಎಲ್ಲ. ಮೇಷಾಶ್ವಿ ಪ್ರಥಮ ನವರ್ಕ್ಷಚರಣ ಚಕ್ರಸ್ಥಿತ ರಾಶಿಯ ಅಂತೇಳಿ ಹೇಳಿದ್ದಾರೆ. ಮೇಷದಿಂದ ಪ್ರಾರಂಭಿಸ್ಬೇಕು ಅಂತ. ಹಾಗಿದ್ರೆ ಮೇಷ ಆದ್ಮೇಲೆ ವೃಷಭ ಆದ್ಮೇಲೆ ಮಿಥುನವನ್ನ ಹೇಳ್ಬೇಕು. ಮತ್ಸ್ಯವು ಘಟಿ ಅಂತೇಳಿ ನಮಗೆ ಉಲ್ಟವನ್ನ ಹೇಳಿದ್ದಾರೆ. ಅಲ್ಲಿ ನಾವು ಮೀನದಿಂದ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಮಿಥುನ ಅಂದ್ರೆ ಮಿಥುನ ರಾಶಿಯ ಸ್ವರೂಪವನ್ನ ಹೇಳ್ಬೋದಿತ್ತು ಆಚಾರ್ಯರಿಗೆ ಆರಂಭದಿಂದ ಹೇಳ್ಬೇಕಾದ್ರೆ. ನಮಗೆ ಮೇಷ ವೃಷಭದ್ದು ಅದರ ಹೆಸರಿದ್ದೆ, ಅದರಿಂದಾಗಿ ಅದನ್ನು ಅದರ ಸ್ವಲ್ಪ ವಿಶೇಷ ಸ್ವರೂಪ ಇಲ್ಲದಿತ್ತು. ಅದರದ್ದೇ ಸ್ವರೂಪ ಆದ್ರಿಂದಾಗಿ ಹಾಗೆ ವಿಶೇಷ ಸ್ವರೂಪ ಆರಂಭ ಆಗೋದು ಮಿಥುನದಿಂದ ಪ್ರಾರಂಭ ಆಗ್ತದೆ. ಮಿಥುನ ರಾಶಿಗಿದೆ, ಕನ್ಯಾ ರಾಶಿಗಿದೆ, ಆಮೇಲೆ ತುಲಾ ರಾಶಿಗಿದೆ, ಆಮೇಲೆ ಧನು ರಾಶಿ, ಆಮೇಲೆ ಮಕರ, ಆಮೇಲೆ ಕುಂಭ, ಆಮೇಲೆ ಮೀನ. ಈ ರೀತಿಯಲ್ಲಿ ಹೇಳ್ಬೋದಿತ್ತು ಅವರಿಗೆ. ಹೊಸರಿಗೆ ಕುಂಭ ಮತ್ಸ್ಯ ಹೇಳಿದ್ರು, ಯಾವುದು ಮೀನವನ್ನು ಹೇಳಿದ್ರು, ಆಮೇಲೆ ಕುಂಭ ಹೇಳಿದ್ರು, ಆಮೇಲೆ ನಮಗೆ ಮಿಥುನ ಹೇಳಿದ್ರು. ಹೀಗೆ ಅದರ ಔಚಿತ್ಯತೆ ಏನಿತ್ತು ಅಂತ ಹೇಳಿದ್ರೆ ಅದಕ್ಕೆ ಇದೆಲ್ಲ ನಮಗೆ ಕೆಲವು ವ್ಯಾಖ್ಯಾನವನ್ನು ನೋಡಿದಾಗ ತುಂಬಾ ಅರ್ಥಗಳು ಅದರಲ್ಲಿ ಸಿಗ್ತದೆ. ಮತ್ಸ್ಯವು ಯಾಕೆ ನಮಗೆ ಆದಿ ಮೊದಲಿಗೆದ್ದದ್ದು ಯಾವುದು ಅಂತ ಹೇಳಿದರೆ ಉಪನಿಷತ್ತಲ್ಲಿ ಹೇಳಬೇಕಾದ್ರೆ ಮೀನು ಇದ್ದದ್ದು ಅಂತೇಳಿ ಹೇಳ್ತದೆ. ಜಲದಲ್ಲಿ ಮೀನಿತ್ತು ಅಂತ, ಅರ್ಥಾತ್ ಮತ್ಸ್ಯಾವತಾರ ಮೊದಲನೇ ಅವತಾರ. ಅದನ್ನ ಅಂತ ಒಂದು ವಿಶೇಷ ಅರ್ಥವನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಮತ್ಸ್ಯವು ಅಂತೇಳಿ ಹೇಳಿದ್ದಾರೆ. ಇದು ದೇವತಾ ಚಿಂತನೆಗಳಲ್ಲಿ ಕೂಡ ನಮಗೆ ಇದನ್ನೆಲ್ಲ ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ. ಮೀನಾವತಾರ ಮತ್ಸ್ಯವು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣೋ ಸ್ಮಾರಿತ, ಒಂದು ಮೀನಲ್ಲ ಎರಡು ಮೀನನ್ನೇ ಹೇಳ್ತಾರೆ. ಯಾವ ಉಪನಿಷತ್ತಿನ ನೆನಪಾಗ್ತಾ ಇಲ್ಲ. ಮೊದಲಿಗೆ ಯಾರಿದ್ರು ಅಂತ ಹೇಳಿದ್ರೆ ಏಕಃ ನಾರಾಯಣ ಆಸೀತ್ ಅಂತ. ಒಬ್ಬ ನಾರಾಯಣ ಮಾತ್ರ ಇದ್ದು, ನಚ ಬ್ರಹ್ಮ ನ ಶಂಕರ ನಚ ಶಂಕರ, ಶಂಕರನೂ ಇರ್ಲಿಲ್ಲ, ಬ್ರಹ್ಮನೂ ಇರ್ಲಿಲ್ಲ, ನಾರಾಯಣ ಮಾತ್ರ ಇದ್ದ ಅಂತೇಳಿ ಉಪನಿಷತ್ತು ಹೇಳ್ತದೆ. ನನಗೆ ನಾರಾಯಣನಿಗೆ ಏನೋ ಒಂದು ಬೇಕು ಅಂತೇಳಿ ಜಾಯ ಅಂತೇಳಿ ಹೆಂಡತಿ ಬೇಕು ಅಂತ ಆಯ್ತು.
ಹಾಗೆ ಲಕ್ಷ್ಮಿ ಅನ್ನೋದ್ರೆ ಹೆಂಡತಿ ಆದ್ಮೇಲೆ ಮಕ್ಕಳು ಬೇಕು, ಆಗ ಮಕ್ಕಳನ್ನ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಹೀಗೆಲ್ಲ ಒಂದು ವ್ಯವಸ್ಥೆ ಮಾಡಿದ ಅಂತೇಳಿ ಅಲ್ಲಿ ಕೇಳ್ತೇವೆ. ಅಂತೂ ಮೊದಲಿಗಿದ್ದದ್ದು ಮತ್ಸ್ಯಾವತಾರ, ಅದರಿಂದಾಗಿ ಮತ್ಸ್ಯವು ಅಂತ ಹೇಳುವಂಥದ್ದನ್ನ ಈ ಶಬ್ದವನ್ನ ಇಲ್ಲಿ ತಿಳಿಸಿದ್ದಾರೆ ಮತ್ಸ್ಯವು ಶ್ಲೋಕದಲ್ಲಿ. ಮತ್ಸ್ಯವು ಘಟೀಂದ್ರ ಮಿಥುನಂ, ಅದರಿಂದಾಗಿ ಲಕ್ಷ್ಮೀನಾರಾಯಣ, ಅದರಿಂದಾಗಿ ಎರಡನೇದಾಗಿ ಲಕ್ಷ್ಮೀನಾರಾಯಣ ಬಿಟ್ಟರು, ಅದರಿಂದಾಗಿ ಅದನ್ನು ಕೂಡ ಮತ್ಸ್ಯವು ಅಂತ ಎರಡು ಇತ್ತು ಅಂತೇಳಿ ಹೇಳುವುದರಿಂದ ಅದನ್ನು ತಿಳಿಸಿದ ಹಾಗೆ ಆಗ್ತದೆ. ಇಂಥ ಉಪನಿಷತ್ತಿನ ಅರ್ಥಗಳನ್ನು ಕೂಡ ಈ ಶ್ಲೋಕಗಳು ತಿಳಿಸ್ತದೆ. ಇನ್ನು ಎಷ್ಟು ಬೇಕಾದ್ರೂ ನಾವು ಅದರ ಬಗ್ಗೆ ನೋಡಬಹುದು. ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಇರ್ತದೆ. ಇನ್ನು ಪೂರ್ವಾರ್ಥ ಪ್ರಕಾಶಿಕ ಅಂತೇಳಿ ಉಂಟು, ಅದನ್ನು ನಾವು ನೋಡಿದರೆ ಸಾಮಾನ್ಯ ಒಂದು ಶ್ಲೋಕಕ್ಕೆ 1 ತಿಂಗಳ ಪಾಠಗಳು ಬೇಕಾಗ್ತದೆ. ಅದಕ್ಕೆ ಎಷ್ಟು ಅಕ್ಷರಗಳ ಛಂದಸ್ಸನ್ನು ಯಾಕೆ ಬಳಸಿದ್ದಾರೆ ಹಾಗೆಲ್ಲ ಬರೀತಾರೆ. ಅದು ತುಂಬಾ ಉಪಯೋಗಕ್ಕೆ ಆಗುವಂತದ್ದಲ್ಲ ನಮಗೆ. ಈಗ ಮೇಲ್ನೋಟಕ್ಕೆ ನಮ್ಗೆ ಎಷ್ಟು ಸಾಕು. ಇನ್ನು ಶೇಷ ಸ್ವನಾಮ ಸದೃಶಾಹ ತ್ವಚರಾಷ್ಟ ಸರ್ವೇ ಅಂತೇಳಿ ಹೇಳಿದ್ದಾರೆ. ಉಳಿದವುಗಳೆಲ್ಲ ತನ್ನ ಹೆಸರಿಗೆ ಸರಿಯಾಗಿ ಇರುವಂತದ್ದು ಅಂತೇಳಿ. ಇದರಿಂದಾಗಿ ನಮಗೆ ಒಂದು ವಿಶೇಷ ಅರ್ಥ ಏನು ಅಂತೇಳಿ ಹೇಳಿದರೆ, ಶೇಷ ಸ್ವನಾಮ ಸ್ವನಾಮ ಶ್ರವಣೇನ ಅಂದ್ರೆ ತನ್ನ ಹೆಸರು ಅಂತೇಳಿ ಹೇಳಿದ್ರಿಂದಾಗಿ ತತ್ ದರ್ಶನಗಳಾದ್ರೆ ಪ್ರಶ್ನೆ ಕಾಲದಲ್ಲಿ ಅದೇ ಹೆಸರಿನವರು ಅಥವಾ ಅದಕ್ಕೆ ಸಂಬಂಧಪಟ್ಟದ್ದೇ ವ್ಯವಸ್ಥೆಗಳು ನಮಗೆ ಶಕುನದಲ್ಲಿ ಸಿಕ್ಕಿದ್ರೆ ಅದು ಅತ್ಯಂತ ಶುಭ ಅಥವಾ ಅದು ಅಷ್ಟು ಸತ್ಯ ಅಂತ ಹೇಳಿಕ್ಕೆ ಅದು ಪೂರಕವಾದ ಪ್ರಮಾಣಗಳಾಗ್ತದೆ. ಭಟ್ಟೋತ್ಪಲನು ಕೂಡ ಹೇಳ್ತಾರೆ, ದೃಗ್ಮನಸೋಹ ಪ್ರೀತಿಕರಂ ಪ್ರಶ್ನೆ ಸಂದರ್ಶನಂ ಯದಿ ಶ್ರವಣಂ ಮಾಂಗಲಿಕ ದ್ರವ್ಯಾಣಂ ಭವತಿ ಶುಭಂ ನಿರ್ದಿಶೇ ತತ್ರ ಅಂತೇಳಿ. ಅಂದ್ರೆ ಮನಸ್ಸಿಗೆ ಪ್ರೀತಿಕರವಾದ ವಸ್ತುಗಳು ಆ ಸಂದರ್ಭದಲ್ಲಿ ಕಂಡ್ರೆ ಮೇಷರಾಶಿಯ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಯಾವುದೊಂದು ಅಷ್ಟೊತ್ತಿಗೆ ಮೇಕೆ ಬಂತಲ್ಲಿ, ಆಗ ಅದು ಅದರ ಸಂದರ್ಶನ ಆಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಶುಭ ಹೇಳಬೇಕು. ಈ ಕೆಲಸ ನಿಮ್ದು ಆಗ್ತದೆ ಅಂತೇಳಿ ಹೇಳ್ಬೇಕು. ಅದೇ ಯಾವ ವಿಷಯವನ್ನು ಚಿಂತನೆ ಮಾಡ್ತಾ ಇದ್ದೇವೆ ಅದೇ ವಸ್ತು ನಮಗೆ ಆ ಸಂದರ್ಭದಲ್ಲಿ ಕಂಡ್ರೆ ಅಥವಾ ಅದರ ಬಗ್ಗೆ ನಾವು ಏನಾದ್ರೂ ಕೇಳಿದ್ರೆ ಯಾಕೆಂದ್ರೆ ಹೆಚ್ಚ ದೃಶ್ಯತೆ ಹೆಚ್ಚ ಶೂಯತೆ ಸಾದೃಶ್ಯೇನ ಸಗಲಂ ಪ್ರಶ್ನರ ವಾಕ್ಯಂ ಶುಭಾಶುಭಂ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರಶ್ನಕಾಲೆ ಯದುಚ್ಯತೆ, ಏನಾದ್ರೂ ಹೇಳಿದ್ರೆ, ಹೆಚ್ಚ ದೃಶ್ಯತೆ ಏನಾದ್ರೂ ಕಂಡ್ರೆ, ಹೆಚ್ಚ ಶೂಯತೆ ಏನಾದ್ರೂ ಕೇಳಿದ್ರೆ ಅದನ್ನು ಶುಭಾಶುಭಗಳನ್ನು ಅದು ಒಳ್ಳೆಯದ್ದು ಕೆಟ್ಟದ್ದು ಅಂತ ನೋಡಿಕೊಂಡು ಅದರ ಫಲಗಳನ್ನು ಹೇಳಬೇಕು ಅಂತೇಳಿ ನಿಯಮ ಇರತಕ್ಕಂಥ. ನನ್ನ ಗುರುಗಳ ಜೊತೆ ಒಂದ್ಸಲ ಪ್ರಶ್ನೆಗಳೇ ಹೋದಾಗ ಒಂದು ನೆನಪು, ಒಂದು ದೇವಸ್ಥಾನದ ಹಿಂದೆ ದೇವಸ್ಥಾನ ಇಡೀ ಬಿದ್ದೋಗಿದೆ, ಗುಡ್ಡೆಯಲ್ಲಿ ಪಾಳವಿ ಎಲ್ಲ ಬಿದ್ದೋಗಿದೆ. ಅದು ಯಾವ ಮುಖಕ್ಕೆ ದೇವಸ್ಥಾನ ಇತ್ತು ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಅಂತ ಅಷ್ಟಮಂಗಲ ಪ್ರಶ್ನೆ ನಡೀತಾ ಇರಬೇಕಾದ್ರೆ ಮುಖ ಯಾವ ಸೈಡ್ ಇತ್ತು ಅಂತ ಹೇಳುವಂತ ಚಿಂತನೆ ಬಂತು. ಹಿಂದೆ ಯಾವ ದಿಕ್ಕಿಗೆ ಮುಖ ಇತ್ತು ಚಿಂತನೆ ಮಾಡಿ ಪೂರ್ವಮುಖ ಅಂತೇಳಿ ಹೇಳಿದ್ವಿ. ಆದ್ರೆ ಪಶ್ಚಿಮಕ್ಕೆ ದಾರಿ ಇದೆ, ಇದೆಲ್ಲ ವ್ಯವಸ್ಥೆಗಳೆಲ್ಲ ಪಶ್ಚಿಮಕ್ಕೆ ಇಲ್ಲ, ಪೂರ್ವಮುಖವೇ ಅಂತೇಳಿ ನಾವು ಪ್ರಶ್ನೆಯಲ್ಲಿ ನಿಶ್ಚಿತವಾಗಿ ಹೇಳಿದ್ವಿ. ಮತ್ತೆ ಅಷ್ಟೊತ್ತಿಗೆ ಅಲ್ಲಿಗೊಬ್ಬ ವ್ಯಕ್ತಿ ಬಂದ. ಈ ಚಿಂತನೆ ಪೂರ್ವಮುಖ ಅಂತ ಹೇಳಿದಾಗ ಅಲ್ಲಿಗೊಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿಯ ಹೆಸರನ್ನ ಕೇಳಿದರೆ ಮೋನಪ್ಪ ಅಂತ ಹೇಳಿತ್ತು. ನಮ್ಮ ತುಳುವಿನಲ್ಲಿ ಮೋನೆ ಅಂತ ಹೇಳಿದ್ರೆ ಮುಖ ಅಂತ ಮುಖವುಳ್ಳವ ಅಂತ. ಅಂದ್ರೆ ಅಷ್ಟೊತ್ತಿಗೆ ಮೋನಪ್ಪ ಅಂತ ಹೆಸರಿನವರು ಬಂದದ್ರಿಂದಾಗಿ ಇದು ಮುಖ ಅದೇ ಕಡೆಗೆ ಇತ್ತು ಅಂತ ಹೇಳುವುದಕ್ಕೆ ಅದು ಅಷ್ಟು ಒಳ್ಳೆಯ ನಿಮಿತ್ತ. ಅವನ ಹೆಸರನ್ನು ಸ್ವನಾಮ ಸದೃಶಾಹ, ಅವರ ಹೆಸರುಗಳು ಕೂಡ ನಮಗೆ ಒಂದಷ್ಟು ನಿಮಿತ್ತಗಳನ್ನ ತಿಳಿಸಿಕೊಟ್ಟು ವಿಷಯವನ್ನ ದೃಢೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಕ್ಕೆ ಮತ್ತೆ ಚಿಂತನೆ ಮಾಡಿದಾಗ ಅಲ್ಲಿ ಮೆಟ್ಟಿಲು ಇತ್ತು ಅಂತ ಹೇಳಿ ಬಂತು. ಮತ್ತೆ ನೋಡಿದಾಗ ಪೂರ್ವ ಭಾಗಕ್ಕೆ ಮೆಟ್ಟಿಲುಗಳು ಇತ್ತು, ಅಲ್ಲಿ ಒಂದು ಹಳೆ ಬಾವಿ ಇತ್ತು, ಎಲ್ಲ ವ್ಯವಸ್ಥೆಗಳು ಸಿಕ್ಕಿತ್ತು. ಅಂತೂ ಪೂರ್ವಕ್ಕೆ ಮುಖ ಇತ್ತು ಅಂತೇಳಿ ಹೇಳಲಿಕ್ಕೆ ನಮಗೆ ಅದನ್ನು ಶುಭವನ್ನ ಹೇಳಲಿಕ್ಕೆ ಅಥವಾ ಒಂದು ವಿಷಯವನ್ನು ನಿಶ್ಚಯ ಮಾಡಲಿಕ್ಕೆ
ಕೆಲವು ಹೆಸರುಗಳು ಕೂಡ ನಮಗೆ ತುಂಬಾ ಉಪಯೋಗಕ್ಕೆ ಬರ್ತದೆ ಅಂತ ಹೇಳುವಂತದ್ದು ತುಂಬಾ ಸಲ ನಾವು ಎಷ್ಟೋ ಕಡೆ ಪ್ರಶ್ನೆ ತುಂಬಾ ಸಲ ಇದು ಅನುಭವಕ್ಕೆ ಬಂದಿದೆ. ಇದೊಂದು ನೆನಪಿರುವಂತ ಒಂದು ಚಿಕ್ಕ ವಿಷಯ ಹೇಳಿದ್ದಷ್ಟೇ. ನಾವು ಬರ್ಬೇಕಾದ್ರೆ ಈಗ ಪ್ರಶ್ನೆಯಲ್ಲಿ ಕೂತು ಪ್ರಶ್ನೆ ಚಿಂತನೆ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಬಂದ್ರೆ ಅದಕ್ಕೆ ಸದೃಶವಾಗಿ ಅವರ ಹೆಸರು ಏನಾದ್ರು ಒಂದು ವ್ಯವಸ್ಥೆಯಲ್ಲಿ ಇರ್ತದೆ. ಅದರಿಂದಾಗಿ ಹೆಸರಿನಿಂದ ಕೂಡ ಕೇಳಿಕೊಂಡು ಪ್ರಶ್ನೆ ಹೇಳುವಂಥದ್ದು, ಅಂದ್ರೆ ಹೆಸರಿಂದಲೇ ಪ್ರಶ್ನೆ ಅಲ್ಲ, ಆ ಹೆಸರನ್ನ ಅಲ್ಲಿ ಜೋಡಿಸುವಂತದ್ದು ಆ ಸಂದರ್ಭಕ್ಕೆ ಖಂಡಿತ ಅದು ಜೋಡಣೆ ಇರ್ತದೆ. ಅದನ್ನು ನೋಡಿಕೊಂಡು ನಾವು ಹೇಳ್ಬೇಕಾಗ್ತದೆ. ಅದನ್ನ ಸ್ವನಾಮ ಸದೃಶ ಅಂತ ಹೇಳುವ ಶಬ್ದದಿಂದಾಗಿ ನಾವು ತಗೊಳ್ಬಹುದು. ಇನ್ನು ಹಾಗೆ ಸ್ವನಾಮ ಸದೃಶ ಅಂತ ಹೇಳಿದ್ರಿಂದಾಗಿ ಪ್ರಶ್ನೆ ಆಗ್ಬೇಕಾದ್ರೆ ಪುರುಷ ಹೆಸರಿನವರೇ ಬಂದ್ರೆ ಆಗ ಪುರುಷರಿಗೆ ಶುಭ ಯಾವುದೊಂದು ವಿಷಯದಲ್ಲಿ, ಸ್ತ್ರೀ ಹೆಸರಿನವರ ಬಂದ್ರೆ ಆಗ ಸ್ತ್ರೀಯರಿಗೆ ಈ ವಿಷಯದಲ್ಲಿ ಶುಭ ಅಂತ ಹೇಳಿ ಇಂಥದ್ದೆಲ್ಲ ನಮಗೆ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಇನ್ನು ಮತ್ಸ್ಯವು ಘಟಿ ಅಂತೇಳಿ ಹೇಳಿದ್ರಿಂದಾಗಿ ಈ ವಿಶೇಷ ಕೆಲವು ಹೇಳಿದ್ದಾನಲ್ಲ, ಕೆಲವು ರಾಶಿಗಳಿಗೆ ಮಾತ್ರ ಅಂತಹ ವಸ್ತುಗಳು ಶುಭ ಸೂಚಕ ಅಂತ ಹೇಳುವಂಥದ್ದನ್ನು ಮಂಗಲ ಅದು ನಿಮಿತ್ತಗಳು, ಮಂಗಲ ನಿಮಿತ್ತಗಳು ಅಂತ. ಇನ್ನು ಮೀನನ್ನ ಕಂಡ್ರೆ, 2 ಮೀನುಗಳನ್ನು ಕಂಡ್ರೆ ಶುಭ ಅಂತ ಹೇಳುವಂಥದ್ದನ್ನು ಇಲ್ಲಿ ಘಟಿ ಅಂತ ಹೇಳುವಂತಲ್ಲಿ ನಮಗೆ ಪೂರ್ಣ ಘಟ ಉಳ್ಳಂತಹ ಸಿಕ್ಕಿದ್ರೆ ಶುಭ ಅಂತ ಹೇಳುವಂಥದ್ದು ಶಕುನದಲ್ಲಿ ತಗೊಳ್ಬೇಕು. ಅದು ರಿಕ್ತ ಘಟ, ರಾಶಿಯ ಸ್ವರೂಪ ರಿಕ್ತ ಘಟ, ಆದ್ರೆ ನಮಗೆ ನಿಮಿತ್ತಕ್ಕೆ ಆಗ್ಬೇಕಾದ್ರೆ ಪೂರ್ಣ ಘಟ ಇದ್ರೆ ಅದು ಶುಭ ಅಂತ ಹೇಳಿ ತಗೊಳ್ಬೇಕು. ಜಿಂಕೆ ಸಿಕ್ಕಿದ್ರೆ ಶುಭ. 2 ಪುರುಷ ಮತ್ತೆ ಸ್ತ್ರೀ ಗಂಡ ಹೆಂಡತಿಯರಿದ್ರೆ ಸಿಕ್ಕಿದ್ರೆ ಶುಭ. ಇಂಥದ್ದಲ್ಲೆಲ್ಲ ಕನ್ಯೆ, ವಿವಾಹ ಆಗದಿದ್ದವಳು ಕನ್ಯೆ ಮಂಗಲ ವಸ್ತು ಅವಳು, ಅದರಿಂದಾಗಿ ಅವಳು ಸಿಕ್ಕಿದ್ರೆ ಶುಭ. ಇಂಥದ್ದನ್ನೆಲ್ಲ ನಾವು ಇಟ್ಕೊಳ್ಬೇಕು. ನಿಮಿತ್ತಗಳನ್ನು ಕೂಡ ಇಟ್ಕೊಳ್ಳಿಕ್ಕೆ ಬರ್ತದೆ ಶುಭ. ಮುಂದಿನ ಶ್ಲೋಕಕ್ಕೆ ಹೋಗುವ. ಸ್ಥಿತಿಜ ಸಿತಜ್ಞ ಚಂದ್ರ ರವಿ ಸೌಮ್ಯ ಸಿತಾವನಿಜಾಹ ಸುರಗುರು ಮಂದ ಸೌರಿ ಗುರವಷ್ಟಗ್ರಹಾಂಶ ಕಪಾಹಂ ಅಜಮೃಗ ತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಭವನ ಸಮಾಂಶಕಾಧಿಪತಯ ಸ್ವಗ್ರಹಾತ್ ಕ್ರಮಶಃ. ಸ್ಥಿತಿಜ ಸಿತಜ್ಞ ಚಂದ್ರ ರವಿ ಸೌಮ್ಯ ಸಿತಾವನಿಜಾಹಂ ಸ್ಥಿತಿಜ ಸಿತಜ್ಞ ಚಂದ್ರ ರವಿ ಸೌಮ್ಯ ಸಿತಾವನಿಜಾಹಂ ಸ್ಥಿತಿಜ ಸಿತಜ್ಞ ಚಂದ್ರ ರವಿ ಸೌಮ್ಯ ಸಿತಾವನಿಜಾಹಂ ಸುರಗುರು ಮಂದ ಸೌರಿ ಗುರವಷ್ಟಗ್ರಹಾಂಶ ಕಪಾಹಂ ಸುರಗುರು ಮಂದ ಸೌರಿ ಗುರವಷ್ಟಗ್ರಹಾಂಶ ಕಪಾಹಂ ಸುರಗುರು ಮಂದ ಸೌರಿ ಗುರವಷ್ಟಗ್ರಹಾಂಶ ಕಪಾಹಂ ಅಜಮೃಗತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಅಜಮೃಗತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಅಜಮೃಗತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಭವನ ಸಮಾಂಶಕಾಧಿಪತಯ ಸ್ವಗ್ರಹಾತ್ ಕ್ರಮಶಃ ಭವನ ಸಮಾಂಶಕಾಧಿಪತಯ ಸ್ವಗ್ರಹಾತ್ ಕ್ರಮಶಃ. ಈ ಶ್ಲೋಕಗಳನ್ನೆಲ್ಲ ನಾವು ಬಾಯ್ಪಾಠ ಹೊಡೆಯುವಂಥದ್ದು ತುಂಬಾ ಮುಖ್ಯ. ಈ 1ನೇ ಅಧ್ಯಾಯದಲ್ಲಿ ಅಂತೂ ಅತಿ ಮುಖ್ಯವಾದ ಶ್ಲೋಕಗಳೇ ಇರುವಂತದ್ದು. 1, 2ರಲ್ಲಿ ತುಂಬಾ ಮುಖ್ಯ, ಮತ್ತು ಬೇರೆ ಇದರಲ್ಲಿ ಇದೆ. ಇದು ಆದಷ್ಟು ನಮಗೆ ಬಾಯಿಗೆ ಬಂದರೆ ಮಾತ್ರ ನಾವು ಪ್ರಶ್ನೆಯನ್ನ ಹೇಳಲಿಕ್ಕೆ ಸಮರ್ಥರಾಗ್ತೇವೆ. ಇದು ಬಾಯಿಗೆ ಬರದಿದ್ರೆ ಒಂದಷ್ಟು ವಿಶೇಷ ವಿಷಯಗಳನ್ನು ಏನೋ ಹೇಳ್ಬೋದು ನಮ್ಗೆ, ಬಟ್ ಆದ್ರೆ ವಿಶೇಷ ರೀತಿಯಲ್ಲಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ಶ್ಲೋಕಗಳನ್ನ ಬಾಯಿಪಾಠ ಮಾಡೋದ್ರಲ್ಲಿ ಸ್ವಲ್ಪ ಉದಾಸೀನ ಮಾಡಬೇಡಿ, ಆದಷ್ಟು ಬಾಯಿಪಾಠ ಮಾಡಿ. ಇವತ್ತಿನ ಪಾಠ ಇಲ್ಲಿಗೆ ನಿಲ್ಲಿಸ್ತೇನೆ. ಇದನ್ನು ನಾಳೆ ದಿವಸ ಈ ಶ್ಲೋಕವನ್ನ ಪಾಠ ಮಾಡುತ್ತೇನೆ. ಇವತ್ತು ಒಂದೊಂದು ಶ್ಲೋಕ ಒಬ್ಬೊಬ್ರು ಹೇಳ್ತಾ ಬನ್ನಿ ನಮಗೆ. ಇವತ್ತು ಪಾಠದಲ್ಲಿದ್ದವು ಇದರಲ್ಲಿ ಹೊಸ ವಿದ್ಯಾರ್ಥಿಗಳಿದ್ದೀರಾ? ರೆಕಾರ್ಡಿಂಗ್ ನಿಲ್ಲಿಸ್ಬೋದು.